ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರೋ ಸ್ಟೋರೀಸ್. ಹರಿರಾಮ್ ಅವರು ಒಬ್ಬ ಸಾಧಾರಣವಾದ ರೈತರಾಗಿದ್ರು. ಅವರ ಹೆಂಡತಿ ಸಾವಿತ್ರಿ ಮನೆಯನ್ನು ನೋಡಿಕೊಳ್ತಾ ಇದ್ರು. ಆ ಪರಿವಾರ ತುಂಬಾ ಶ್ರೀಮಂತರೇನೂ ಆಗಿರ್ಲಿಲ್ಲ, ಆದರೆ ಅವರು ತುಂಬಾ ಗೌರವದಿಂದ ಬದುಕುತ್ತಿದ್ರು. ಅವರ ಒಬ್ಬಳೆ ಮಗಳು ನಂದಿನಿ ಸಣ್ಣ ವಯಸ್ಸಿನಿಂದಲೂ ಓದುವುದರಲ್ಲಿ ತುಂಬಾ ಮುಂದೆ ಇದ್ಲು. ನಂದಿನಿ ಯಾವಾಗ್ಲೂ ಅಂದುಕೊಳ್ತಾ ಇದ್ಲು, ನಾನು ತುಂಬಾ ಚೆನ್ನಾಗಿ ಓದಿ ನನ್ನ ಊರಿಗೆ, ನನ್ನ ತಂದೆ ತಾಯಿಗೆ ಒಳ್ಳೆಯ ಹೆಸರನ್ನು ತೆಗೆದುಕೊಂಡು ಬರಬೇಕು ಅಂತ. ಆದ್ರೆ ಆ ಹಳ್ಳಿಯ ಪರಂಪರೆಯ ಅನುಗುಣವಾಗಿ ನಂದಿನಿ ಮಧ್ಯದಲ್ಲಿಯೇ ತನ್ನ ವಿದ್ಯಾಭ್ಯಾಸವನ್ನು ಬಿಡಬೇಕಾಯಿತು. ನಂದಿನಿ ಮನೆಯವರು ಮಗಳ ಮದುವೆಯ ಚಿಂತೆಯನ್ನು ಮಾಡ್ತಾ ಇದ್ರು. ಆದ್ರೆ ಹರಿರಾಮ್ ಹೇಳ್ತಾರೆ, ನನ್ನ ಮಗಳಿಗೆ 18 ವರ್ಷ ತುಂಬುವವರೆಗೂ ನಾನು ಮದುವೆ ಮಾಡೋದಿಲ್ಲ ಅಂತ. ಸಮಯ ಕಳೀತಾ ಇತ್ತು. ನಂದಿನಿಗೆ ಈಗ 18 ವರ್ಷವಾಗಿತ್ತು. ಹರಿರಾಮ್ ಅವರು ತಮ್ಮ ಮಗಳಿಗೆ ಒಳ್ಳೆಯ ಸಂಬಂಧವನ್ನು ಹುಡುಕಾಡ್ತಾ ಇದ್ರು. ಎಷ್ಟೋ ಸಂಬಂಧಗಳು ಬಂದು ಹೋಗ್ತಾ ಇದ್ವು. ಕೆಲವರು ತುಂಬಾ ಹೆಚ್ಚಿನ ವರದಕ್ಷಿಣೆಯನ್ನು ಕೇಳ್ತಾ ಇದ್ರು. ಇನ್ನು ಕೆಲವರು ಒಳ್ಳೆಯ ವಿದ್ಯಾವಂತ ಹುಡುಗಿಯನ್ನು. ಹರಿರಾಮ್ ಅವರು ಯಾವಾಗ್ಲೂ ಹೇಳ್ತಾ ಇದ್ರು, ನನ್ನ ಮಗಳನ್ನು ಒಳ್ಳೆಯ ಸಂಸ್ಕಾರವಂತರ ಕುಟುಂಬಕ್ಕೆ ಮದುವೆ ಮಾಡಿಕೊಡ್ತೀನಿ. ನನ್ನ ಮಗಳನ್ನು ಅವರು ಗೌರವದಿಂದ ಅವರ ಮಗಳ ರೀತಿ ಪ್ರೀತಿಸುವವರಿಗೆ ಮದುವೆ ಮಾಡಿಸ್ತೀನಿ ಅಂತ. ಒಂದು ದಿನ ಅಂಜಲಿಗಾಗಿ ಪಕ್ಕದ ನಗರದಿಂದ ವಿಜಯ್ ಅವರ ಸಂಬಂಧ ಬಂದಿತ್ತು. ವಿಜಯ್ ತಂದೆ ದೊಡ್ಡ ವ್ಯಾಪಾರಸ್ಥರಾಗಿದ್ರು. ಅವರ ಪರಿವಾರಕ್ಕೆ ಸಮಾಜದಲ್ಲಿ ತುಂಬಾ ಘನತೆ ಗೌರವವಿತ್ತು. ಇಬ್ಬರು ಪರಿವಾರದವರು ಭೇಟಿಯಾದಾಗ ಒಬ್ಬರನ್ನೊಬ್ಬರು ಅವರು ತುಂಬಾ ಇಷ್ಟಪಡುತ್ತಾರೆ. ಕೆಲವೇ ದಿನಗಳಲ್ಲಿ ಎಂಗೇಜ್ಮೆಂಟ್ ತುಂಬಾ ಅದ್ದೂರಿಯಾಗಿ ನಡೆದಿತ್ತು. ಹರಿರಾಮ್ ಅವರು ಪೂರ್ತಿ ಹಳ್ಳಿಯಲ್ಲಿ ಸಿಹಿಯನ್ನು ಹಂಚಿದ್ರು. ಅವ್ರು ಅಂದುಕೊಳ್ತಾ ಇದ್ರು, ಈಗ ನನ್ನ ಜವಾಬ್ದಾರಿ ಪೂರ್ತಿಯಾಗುತ್ತೆ ಅಂತ. ಎಂಗೇಜ್ಮೆಂಟ್ ನ ನಂತರ ವಿಜಯ್ ಅವರ ಪರಿವಾರದ ನಿಜವಾದ ಮುಖವಾಡ ಹೊರಬಂದಿತ್ತು. ಮೊದಲು ಅವರು ಹೇಳ್ತಾ ಇದ್ರು, ಮದುವೆ ಅದ್ದೂರಿಯಾಗಿ ಮಾಡಿಕೊಡಿ ಅಂತ. ನಂತರ ಅವರು ಹೇಳಿದ್ರು, ನಾವು ತುಂಬಾ ದೊಡ್ಡ ಶ್ರೀಮಂತರು, ನಮ್ಮ ಗೌರವಕ್ಕೆ ಅನುಗುಣವಾಗಿ ನೀವು ಎಲ್ಲವನ್ನು ಅರೇಂಜ್ಮೆಂಟ್ ಮಾಡಬೇಕು ಅಂತ. ಹರಿರಾಮ್ ಅವರು ತಮ್ಮ ಸಾಮರ್ಥ್ಯವನ್ನು ನೋಡಿಕೊಂಡು ಅವರ ಎಲ್ಲ ಅವಶ್ಯಕತೆಗಳನ್ನು ಪೂರ್ತಿ ಮಾಡಬೇಕು ಅಂತ ಅಂದುಕೊಂಡಿದ್ರು. ಅವರು ಈಗ ತಮ್ಮ ಹೊಲ ಗದ್ದೆಗಳನ್ನು ಸಹ ಅಡಮಾನ ಇಟ್ಟು ಸಂಬಂಧಿಕರ ಬಳಿ ಸಾಲವನ್ನು ಕೂಡ ಮಾಡಿದ್ರು. ಆದರೂ ಅವರಿಗೆ ಮಾತ್ರ ಚಿಂತೆ ಕಡಿಮೆಯಾಗಲಿಲ್ಲ. ಯಾಕೆಂದ್ರೆ ವಿಜಯ್ ಅವರ ಬಯಕೆಗಳು ಮಾತ್ರ ಕಡಿಮೆಯಾಗ್ತಾ ಇರ್ಲಿಲ್ಲ. ಇವೆಲ್ಲವನ್ನು ನೋಡಿ ನಂದಿನಿ ಕೂಡ ತುಂಬಾ ಚಿಂತೆ ಮಾಡ್ತಾ ಇದ್ಲು. ಒಮ್ಮೆ ನಂದಿನಿ ತನ್ನ ತಂದೆಗೆ ಹೇಳ್ತಾ ಇದ್ಲು, ಅಪ್ಪ, ಅವರು ಈಗಲೇ ಇಷ್ಟೊಂದು ಕೇಳ್ತಾ ಇದ್ರೆ ಈ ಸಂಬಂಧ ಒಳ್ಳೆಯದಲ್ಲ ಅನ್ಸುತ್ತೆ. ಈ ಸಂಬಂಧವನ್ನು ಇಲ್ಲಿಗೆ ನಿಲ್ಲಿಸಿ ಬಿಡೋಣ ಅಂತ. ಆದ್ರೆ ಹರಿರಾಮ್ ಅವರು ಮಗಳಿಗೆ ಅರ್ಥ ಮಾಡಿಸುತ್ತಾರೆ, ಮದುವೆ ಒಂದೇ ಒಂದು ಬಾರಿ ನಡೆಯೋದು, ಆದ್ರೆ ಸಮಾಜದಲ್ಲಿ ಗೌರವ ಎಲ್ಲದಕ್ಕಿಂತಲೂ ಮುಖ್ಯ ಅಂತ. ತಂದೆಯ ಮಾತು ಕೇಳಿ ನಂದಿನಿ ಸುಮ್ಮನಾಗಿದ್ಲು. ಆದರೆ ಅವಳ ಮನಸ್ಸಿನಲ್ಲಿ ಈಗ ಭಯ ಹುಟ್ಟಿಕೊಂಡಿತ್ತು. ದಿನಗಳು ಕಳೀತಾ ಇದ್ವು. ಮದುವೆಯ ದಿನ ಹತ್ತಿರ ಬರ್ತಾ ಇತ್ತು. ಆ ಮನೆಯಲ್ಲಿ ಈಗ ಮದುವೆಯ ವಾತಾವರಣ ಬಂದಿತ್ತು. ಎಲ್ಲ ಸಂಬಂಧಿಕರು ಈಗ ಮನೆಗೆ ಬರ್ತಾ ಇದ್ರು. ಸಾವಿತ್ರಿ ಅವರು ಯಾವಾಗ ಮಗಳ ಮದುವೆಯಾಗುತ್ತೆ ಅಂತ ಎದುರು ನೋಡ್ತಾ ಇದ್ರು. ಹರಿರಾಮ್ ಅವರು ಖರ್ಚುಗಳ ಬಗ್ಗೆ ಚಿಂತೆ ಮಾಡ್ತಾ ಇದ್ರು. ತಮ್ಮ ಮಗಳ ಮುಖದ ಮೇಲೆ ಯಾವಾಗಲೂ ಸಂತೋಷ ಇರಬೇಕು ಅಂತ ತಮ್ಮ ಚಿಂತೆಯನ್ನು ಮರೆಮಾಚುತ್ತಾ ಅವರು ಯಾವಾಗಲೂ ಸಂತೋಷವಾಗಿರಲು ಪ್ರಯತ್ನ ಪಡ್ತಾ ಇದ್ರು. ಆದರೆ ವಿಜಯ್ ಅವರ ಪರಿವಾರ ಮಾತ್ರ ಪ್ರತಿ ಬಾರಿಯೂ ಹೊಸ ಹೊಸ ಖರ್ಚುಗಳನ್ನು ಅವರ ಮುಂದೆ ತಂದು ಇಡ್ತಾ ಇದ್ರು. ಒಂದು ದೊಡ್ಡ ಗಾಡಿ ಬೇಕು, ನಮ್ಮ ಕಡೆ ಸಂಬಂಧಿಕರಿಗೆ ದುಬಾರಿ ಉಡುಗೆಗಳನ್ನು ಕೊಡಬೇಕು, ನಮಗೆ ಕ್ಯಾಶ್ ಬೇಕು, ಬಂಗಾರ ಬೇಕು ಅಂತ ಹೇಳ್ತಾ ಇದ್ರು. ಈಗ ಹರಿರಾಮ್ ಅವರು ಅವರ ಮುಂದೆ ಕೈ ಜೋಡಿಸಿ ಹೇಳ್ತಾ ಇದ್ರು, ನಾನು ಒಬ್ಬ ರೈತ, ನನ್ನಿಂದ ಎಷ್ಟಾಗುತ್ತೋ ನಾನು ಅಷ್ಟನ್ನು ಖಂಡಿತ ಮಾಡ್ತೀನಿ. ನೀವು ದಿನೇ ದಿನೇ ಈ ರೀತಿ ಹೊಸ ಹೊಸ ಖರ್ಚುಗಳನ್ನು ಹೇಳಿದ್ರೆ ನನಗೆ ತುಂಬಾ ಕಷ್ಟವಾಗುತ್ತೆ, ನಮ್ಮಿಂದ ಆಗೋದಿಲ್ಲ ಅಂತ ಹೇಳಿಬಿಡ್ತಾರೆ. ಆದ್ರೆ ವಿಜಯ್ ಅವರ ಪರಿವಾರ ಮಾತ್ರ ಹರಿರಾಮ್ ಅವರನ್ನು ಅರ್ಥ ಮಾಡಿಕೊಳ್ಳುವ ಬದಲು ಇನ್ನೂ ಹೆಚ್ಚಿನ ಡಿಮ್ಯಾಂಡ್ ಮಾಡ್ತಾ ಇದ್ರು. ಮದುವೆಗೆ ಇನ್ನು ಕೇವಲ ಒಂದು ದಿನ ಮಾತ್ರ ಬಾಕಿ ಇತ್ತು. ಒಂದು ದಿನದ ಮೊದಲು ನಂದಿನಿ ತನ್ನ ಸ್ನೇಹಿತರನ್ನು, ಟೀಚರ್ ಅವರನ್ನು ಮದುವೆಗೆ ಕರೆಯಲು ಹೋದಾಗ ತನ್ನ ಹಳೆಯ ಗೆಳೆಯನನ್ನು ನೋಡ್ತಾಳೆ. ಆದಿತ್ಯ ನಂದಿನಿಯ ಜೊತೆನೆ ಓದಿ ಬೆಳೆದಿದ್ದ. ಅವನು ಈಗ ನಗರದಲ್ಲಿ ಒಂದು ದೊಡ್ಡ ಶಾಲೆಯಲ್ಲಿ ಟೀಚರ್ ಆಗಿದ್ದ. ಶಾಲೆಯ ಕಾರ್ಯಕ್ರಮಗಳಿಗೆ ಆದಿತ್ಯ ಮತ್ತು ನಂದಿನಿ ಒಬ್ಬರ ಜೊತೆ ಒಬ್ಬರು ತುಂಬಾ ಸಮಯ ಮಾತನಾಡಿಕೊಳ್ತಾ ಇದ್ರು. ಆಗಲೇ ಆದಿತ್ಯ ಗಮನಿಸುತ್ತಾನೆ, ನಂದಿನಿ ಮೊದಲಿನಂತೆ ಈಗ ಸಂತೋಷವಾಗಿರ್ಲಿಲ್ಲ. ಆದಿತ್ಯ ನಂದಿನಿಯ ಬಳಿ ಕಾರಣ ಕೇಳಿದಾಗ ಅವಳು ಮುಗುಳ್ನಗುತ್ತಾ ವಿಷಯವನ್ನು ಅಲ್ಲಿಗೆ ಮುಗಿಸಿಬಿಟ್ಟಿದ್ಲು. ಕಾರ್ಯಕ್ರಮವೆಲ್ಲ ಮುಗಿದ ನಂತರ ಅವರಿಬ್ಬರು ತಮ್ಮ ತಮ್ಮ ದಾರಿಯಲ್ಲಿ ತಮ್ಮ ಮನೆಗೆ ಹೊರಟು ಹೋದ್ರು. ಆದರೆ ಆದಿತ್ಯನ ಮನಸ್ಸಿನಲ್ಲಿ ಮಾತ್ರ ನಂದಿನಿಯ ದುಃಖ, ಅವಳ ಕಣ್ಣುಗಳಲ್ಲಿ ಇದ್ದ ಚಿಂತೆ ಪದೇ ಪದೇ ನೆನಪಿಗೆ ಬರ್ತಾ ಇತ್ತು. ಮದುವೆಯ ದಿನ ಆ ಇಡೀ ಹಳ್ಳಿಯಲ್ಲಿ ಹಬ್ಬದ ವಾತಾವರಣ ಬಂದಿತ್ತು. ಆ ಹಳ್ಳಿ ಪೂರ್ತಿ ಬಣ್ಣ ಬಣ್ಣದ ಬೆಳಕಿನಿಂದ ಕಂಗೊಳಿಸ್ತಾ ಇತ್ತು. ನಂದಿನಿ ಮದುಮಗಳ ಬಟ್ಟೆಗಳಲ್ಲಿ ತುಂಬಾ ಸುಂದರವಾಗಿ ಕಾಣಿಸ್ತಾ ಇದ್ಲು. ಆದ್ರೆ ಅವಳ ಮನಸ್ಸಿನಲ್ಲಿ ಮಾತ್ರ ತುಂಬಾ ಭಯ ತುಂಬಿಕೊಂಡಿತ್ತು. ಅವಳಿಗೆ ಅನ್ನಿಸ್ತಾ ಇತ್ತು, ಇಲ್ಲಿ ಏನೋ ದೊಡ್ಡ ಸಮಸ್ಯೆ ಬರಬಹುದು ಅಂತ.
ಗಂಡಿನ ಕಡೆಯವರನ್ನು ಸ್ವಾಗತಿಸಲು ಪೂರ್ತಿ ಹಳ್ಳಿಯ ಜನ ಸಿದ್ಧರಾಗಿ ಕಾಯ್ತಾ ಇದ್ರು. ಈಗ ಗಂಡಿನ ಕಡೆಯವರನ್ನು ತುಂಬಾ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಸ್ವಾಗತದ ಕಾರ್ಯಕ್ರಮ ಮುಗಿದ ತಕ್ಷಣ ವಿಜಯ್ ಅವರ ತಂದೆ ಹರಿರಾಮ್ ಅವರನ್ನು ಪಕ್ಕಕ್ಕೆ ಕರೆದುಕೊಂಡು ಹೋಗ್ತಾರೆ. ಅವರ ಮುಖದ ಮೇಲೆ ಎಷ್ಟೊಂದು ಕಠಿಣತೆ ಇತ್ತು. ಅವರು ಹೇಳ್ತಾ ಇದ್ರು, ಮದುವೆಗೆ ಮೊದಲೇ ಒಂದು ಮುಖ್ಯವಾದ ವಿಷಯವನ್ನು ತೀರ್ಮಾನ ಮಾಡಬೇಕು ಅಂತ. ಹರಿರಾಮ್ ಅವರು ಒಂದು ಕ್ಷಣ ಗಾಬರಿ ಪಟ್ಕೊಳ್ತಾರೆ. ಅವರು ಎಷ್ಟೋ ಚಿಂತೆಯಿಂದ ಕೇಳ್ತಾರೆ, ಇಷ್ಟಕ್ಕೂ ಈಗ ನಿಮಗೆ ಏನು ಬೇಕು, ಏನಾಯ್ತು ಅಂತ. ವಿಜಯ್ ಅವರ ತಂದೆ ಕಠಿಣವಾಗಿಯೇ ಹೇಳಿದ್ರು, ದೊಡ್ಡದು ಒಂದು ಕಾರು ಮತ್ತು 20 ಲಕ್ಷ ಕ್ಯಾಶ್ ಕೊಡುವವರೆಗೂ ಈ ಮದುವೆ ನಡೆಯೋದಿಲ್ಲ ಅಂತ ಹೇಳ್ತಾರೆ. ಈ ಮಾತು ಕೇಳಿದ ತಕ್ಷಣ ಹರಿರಾಮ್ ಅವರ ತಲೆಯ ಮೇಲೆ ಆಕಾಶವೇ ಕಳಚಿ ಬಿದ್ದಂತಾಯ್ತು. ಅವರು ಎರಡು ಕೈಗಳನ್ನು ಜೋಡಿಸಿ ಕೇಳ್ಕೊಳ್ತಾ ಇದ್ರು, ನಾನು ಮೊದಲೇ ನನ್ನ ಯೋಗ್ಯತೆಗೆ ಮೀರಿ ತುಂಬಾ ಹೆಚ್ಚಿನ ದುಡ್ಡನ್ನು ಖರ್ಚು ಮಾಡಿದ್ದೇನೆ. ಈಗ ಇಷ್ಟು ದೊಡ್ಡ ಬೇಡಿಕೆಯನ್ನು ಈಡೇರಿಸುವುದು ನನ್ನಿಂದ ಅದು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಆದ್ರೆ ವಿಜಯ್ ಅವರ ಪರಿವಾರ ಮಾತ್ರ ಅವರ ಹಠದ ಮೇಲೆಯೇ ನಿಂತುಕೊಂಡಿತ್ತು. ನಿಧಾನವಾಗಿ ಈ ವಿಷಯ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಈಗ ಇಡೀ ಹಳ್ಳಿಗೆ ಗೊತ್ತಾಗಿತ್ತು. ಈಗ ಪರಿಸ್ಥಿತಿಗಳು ಬದಲಾಗಿ ಬಿಟ್ಟಿದ್ವು. ಅಲ್ಲಿದ್ದ ಸಂತೋಷ ಮಾಯವಾಗಿ ಈಗ ಚಿಂತೆ ಮನೆ ಮಾಡಿತ್ತು. ನಂದಿನಿಯ ಸಂಬಂಧಿಕರು, ಊರಿನ ಹಿರಿಯರು ಎಲ್ಲರೂ ಮುಂದೆ ಬಂದು ವಿಜಯ್ ಅವರ ಪರಿವಾರಕ್ಕೆ ಅರ್ಥ ಮಾಡಿಸಲು ಪ್ರಯತ್ನ ಪಡ್ತಾ ಇದ್ರು. ಮದುವೆಯಲ್ಲಿ ಇಂತಹ ಬೇಡಿಕೆಗಳನ್ನು ಇಡುವುದು ತಪ್ಪು, ಮದುವೆ ಎನ್ನುವುದು ವ್ಯಾಪಾರವಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ವಿಜಯ್ ಅವರ ತಂದೆ ಮಾತ್ರ ಕಲ್ಲಿನ ಹಾಗೆ ನಿಂತುಕೊಂಡಿದ್ದ. ವಿಜಯ್ ಕೂಡ ಸೈಲೆಂಟ್ ಆಗಿ ನಿಂತ್ಕೊಂಡಿದ್ದ. ಅವನು ತನ್ನ ತಂದೆಗೆ ಒಂದೇ ಒಂದು ಮಾತು ಸಹ ಹೇಳಲಿಲ್ಲ. ಇದೆಲ್ಲವನ್ನು ನೋಡಿ ನಂದಿನಿಗೆ ಅರ್ಥವಾಗಿ ಬಿಟ್ಟಿತ್ತು. ಯಾವ ವ್ಯಕ್ತಿ ಅನ್ಯಾಯದ ವಿರುದ್ಧ ಈ ದಿನವೇ ಮಾತನಾಡಲಿಲ್ವೋ ಅವನು ಯಾವತ್ತೂ ನನ್ನ ಜೊತೆ ನಿಂತುಕೊಳ್ಳೋದಿಲ್ಲ ಅಂತ. ಹರಿರಾಮ್ ಅವರು ಕಣ್ಣೀರು ಹಾಕುತ್ತಾ ಅವರ ಭುಜದ ಮೇಲಿದ್ದ ಕಣ್ವ, ಅವರ ಗೌರವವನ್ನು ವಿಜಯ್ ಅವರ ತಂದೆಯ ಕಾಲಿನ ಬಳಿ ಇಟ್ಟು ಹೇಳ್ತಾರೆ, ದಯವಿಟ್ಟು ಈ ಮದುವೆಯನ್ನು ಮುರಿಯಬೇಡಿ, ಇದು ನಮ್ಮ ಗೌರವದ ಪ್ರಶ್ನೆ ಅಂತ. ಆದರೂ ವಿಜಯ್ ಅವರ ತಂದೆ ಮಾತ್ರ ಒಪ್ಪಿಕೊಳ್ಳಲಿಲ್ಲ. ಅವರು ಈಗ ತುಂಬಾ ಕಠಿಣವಾಗಿ ಹೇಳಿದ್ರು, ನಮ್ಮ ಬೇಡಿಕೆಗಳನ್ನು ನೀವು ಈಡೇರಿಸಲಿಲ್ಲ ಅಂದ್ರೆ ನಾವು ಇಲ್ಲಿಂದ ತಕ್ಷಣ ವಾಪಸ್ ಹೊರಟು ಹೋಗ್ತೀವಿ. ಈ ಮಾತು ಕೇಳಿ ಅಲ್ಲಿದ್ದವರೆಲ್ಲರೂ ಶಾಕ್ ಆಗ್ಬಿಟ್ಟಿದ್ರು. ಅವರೆಲ್ಲರೂ ಈಗ ಮೌನವಾಗಿ ಬಿಟ್ಟಿದ್ರು. ಸಾವಿತ್ರಿ ಅವರು ಜೋರಾಗಿ ಅಳಲು ಶುರು ಮಾಡಿದ್ರು. ತನ್ನ ತಂದೆ ಇಷ್ಟೊಂದು ಅವಮಾನ ಪಡುತ್ತಿರುವುದನ್ನು ನೋಡಿದ ನಂದಿನಿ ಕೂಡ ಶಾಕ್ ನಿಂದ ಹಾಗೆಯೇ ನಿಂತು ಬಿಟ್ಟಿದ್ಲು. ಅವಳ ಕಣ್ಣುಗಳಿಂದ ನೀರು ಬರ್ತಾ ಇತ್ತು. ಆದ್ರೆ ಅದೇ ಕ್ಷಣದಲ್ಲಿ ನಂದಿನಿ ತೀರ್ಮಾನ ಮಾಡ್ತಾಳೆ, ಇಂತಹ ದುರಾಸೆ ತುಂಬಿದವರ ಮನೆಗೆ ನಾನು ಯಾವತ್ತೂ ಹೋಗೋದಿಲ್ಲ ಅಂತ. ಮಂಟಪದ ಬಳಿ ಬಂದು ನಂದಿನಿ ತುಂಬಾ ಆತ್ಮವಿಶ್ವಾಸದಿಂದ ಜೋರಾಗಿ ಹೇಳ್ತಾಳೆ, ಯಾವ ಮನೆಯಲ್ಲಿ ನನ್ನ ತಂದೆಗೆ ಗೌರವ ಕೊಡೋದಿಲ್ವೋ ಆ ಮನೆಗೆ ನಾನು ಸೊಸೆಯಾಗಿ ಯಾವತ್ತೂ ಹೋಗೋದಿಲ್ಲ. ಈ ಮಾತು ಕೇಳಿ ಅಲ್ಲಿದ್ದವರೆಲ್ಲರೂ ಸೈಲೆಂಟ್ ಆಗಿ ಬಿಟ್ಟಿದ್ರು. ವಿಜಯ್ ಈಗಲೂ ಕೂಡ ಒಂದೇ ಒಂದು ಮಾತು ಸಹ ಮಾತನಾಡಲಿಲ್ಲ. ಅವನು ಈಗಲೂ ತಲೆ ಬಗ್ಗಿಸಿಕೊಂಡು ನಿಂತ್ಕೊಂಡಿದ್ದ. ಆ ಮದುವೆಗೆ ವರದಕ್ಷಿಣೆಯ ಮುಖ್ಯವಾಗಿದ್ರೆ ಈ ಮದುವೆ ಇಲ್ಲಿಗೆ ಮುರಿದು ಬೀಳಲಿ ಅಂತ ಹೇಳಿದಾಗ ನಂದಿನಿಯ ಮಾತು ಕೇಳಿ ಆ ಊರಿನವರೆಲ್ಲರೂ ಕಣ್ಣೀರು ಹಾಕಿದ್ರು. ಮದುವೆ ಮಾಡಿಕೊಂಡು ಮದುಮಗಳನ್ನು ಕರೆದುಕೊಂಡು ಹೋಗಲು ಬಂದಿದ್ದ ಗಂಡಿನ ಕಡೆಯವರು ಮದುವೆಯನ್ನು ಮುರಿದು ಈಗ ವಾಪಸ್ ಹೊರಟು ಹೋಗ್ತಾ ಇದ್ರು. ಹರಿರಾಮ್ ಅವರು ಅಲ್ಲೇ ಕುಳಿತು ಕಣ್ಣೀರು ಹಾಕ್ತಾ ಇದ್ರು. ಅವ್ರು ಅಂದುಕೊಳ್ತಾ ಇದ್ರು, ನನ್ನ ಗೌರವ ಮರ್ಯಾದೆ ಎಲ್ಲವೂ ಮಣ್ಣುಪಾಲಾಯಿತು ಅಂತ. ಸಾವಿತ್ರಿ ಅವರು ನಂದಿನಿಯದ್ದು ತಬ್ಬಿಕೊಂಡು ಕಣ್ಣೀರು ಹಾಕ್ತಾ ಇದ್ರು. ಸಂಬಂಧಿಕರಿಗೆ ಅರ್ಥನೇ ಆಗ್ಲಿಲ್ಲ ಈಗ ಮುಂದೆ ಏನ್ ಮಾಡ್ಬೇಕು ಅಂತ. ನಂದಿನಿಗೆ ಚೆನ್ನಾಗಿ ಗೊತ್ತಿತ್ತು, ಈಗ ನಾನೇನಾದರೂ ಕಣ್ಣೀರು ಹಾಕಿದ್ರೆ ನನ್ನ ಪರಿವಾರವನ್ನು ಸಂಭಾಳಿಸಲು ಸಾಧ್ಯವಿಲ್ಲ ಅಂತ. ಅವಳು ಎಷ್ಟೋ ಧೈರ್ಯದಿಂದ ತನ್ನ ತಂದೆ ತಾಯಿಗೆ ಸಮಾಧಾನ ಮಾಡ್ತಾ ಇದ್ಲು. ಇವರುಗಳು ಈಗಲೇ ಈ ರೀತಿ ಮಾಡಿದ್ರೆ ಮದುವೆಯಾದ ಮೇಲೆ ಇವರು ನನ್ನನ್ನು ಬದುಕಲು ಬಿಡ್ತಾರ ಅಂತ ಕೇಳ್ತಾಳೆ. ತನ್ನ ಗೆಳೆಯರ ಜೊತೆ ಮದುವೆಗೆ ಬಂದಿದ್ದ ಆದಿತ್ಯ ದೂರ ನಿಂತು ಇವೆಲ್ಲವನ್ನು ನೋಡ್ತಾ ಇದ್ದ. ಅವನಿಗೆ ಈಗ ತುಂಬಾ ದುಃಖವಾಗ್ತಾ ಇತ್ತು. ಅವನ ಮನಸ್ಸಿನಲ್ಲಿ ಈಗ ತುಂಬಾ ಆಲೋಚನೆಗಳು ಬರ್ತಾ ಇದ್ವು. ಇದು ಕೇವಲ ಒಂದು ಪರಿವಾರದ ಗೌರವದ ಪ್ರಶ್ನೆ ಮಾತ್ರವಲ್ಲ, ಇದು ಒಂದು ಸಮಾಜದ ನಾಚಿಕೆಯಿಂದ ತಲೆ ತಗ್ಗಿಸುವ ವಿಷಯ. ರಾತ್ರಿ ಆಗ್ತಾ ಇತ್ತು. ಗಂಡಿನ ಕಡೆಯವರು ಆ ಹಳ್ಳಿಯನ್ನು ಬಿಟ್ಟು ಹೊರಟು ಹೋಗ್ತಾ ಇದ್ರು. ನಂದಿನಿಯ ಮನೆಯಲ್ಲಿ ಈಗ ಸಂತೋಷದ ಜಾಗದಲ್ಲಿ ಸೂತಕದ ಛಾಯೆ ಆವರಿಸಿತು. ಊರಿನವರೆಲ್ಲ ಸಣ್ಣ ಸಣ್ಣ ಗುಂಪುಗಳಾಗಿ ಗುಸುಗುಸು ಅಂತ ಮಾತನಾಡ್ತಾ ಇದ್ರು. ಅವರೆಲ್ಲರಿಗೂ ಈಗ ತುಂಬಾ ಕೋಪ ಬಂದಿತ್ತು. ಯಾವ ರೀತಿ ವರದಕ್ಷಿಣೆಗಾಗಿ ಒಂದು ಸುಂದರವಾದ ಮದುವೆ ಮುರಿದು ಬಿತ್ತು ಅಂತ. ಹರಿರಾಮ್ ಅವರು ತುಂಬಾ ಚಿಂತೆಯಿಂದ ಒಬ್ಬರೇ ಕುಳಿತುಕೊಂಡು ಯೋಚಿಸ್ತಾ ಇದ್ರು. ಜೀವನವೆಲ್ಲ ನನ್ನ ಮಗಳಿಗಾಗಿ ನಾನು ಎಷ್ಟೊಂದು ಕಷ್ಟಪಟ್ಟೆ. ನನ್ನ ಮಗಳ ಸಂತೋಷಕ್ಕಾಗಿ ನನ್ನ ಕೈಲಾದ ಎಲ್ಲ ಪ್ರಯತ್ನವನ್ನು ಮಾಡಿದೆ. ಆದರೂ ಈ ದಿನ ಇಡೀ ಊರಿನ ಮುಂದೆ ನಾನು ಎಷ್ಟೊಂದು ಅವಮಾನವನ್ನು ಎದುರಿಸಬೇಕಾಯ್ತು ಅಂತ. ನಂದಿನಿ ತನ್ನ ಕಣ್ಣೀರನ್ನು ಒರೆಸಿಕೊಂಡು ತನ್ನ ತಾಯಿಯನ್ನು ಸಮಾಧಾನ ಮಾಡಲು ಪ್ರಯತ್ನ ಪಡ್ತಾ ಇದ್ಲು. ಅವಳ ಮನಸ್ಸಿನಲ್ಲಿ ತುಂಬಾ ಹೆಚ್ಚಿನ ನೋವು ತುಂಬಿಕೊಂಡಿತ್ತು.
ಯಾವ ವ್ಯಕ್ತಿಯನ್ನು ನೋಡಿ ಅವಳು ತನ್ನ ಜೀವನದ ಕನಸುಗಳನ್ನು ಕಂಡಿದ್ಲೋ ಆ ವ್ಯಕ್ತಿ ಕೆಲವೇ ಕ್ಷಣಗಳಲ್ಲಿ ಅವಳಿಗೆ ಮೋಸ ಮಾಡಿ ಅಲ್ಲಿಂದ ಹೊರಟು ಹೋಗಿದ್ದ. ಈಗ ರಾತ್ರಿ ಆಗ್ತಾ ಇತ್ತು. ಆದರೂ ಆ ಹಳ್ಳಿಯಲ್ಲಿ ಯಾರೊಬ್ಬರ ಕಣ್ಣಿಗೂ ನಿದ್ದೆ ಹತ್ತಲಿಲ್ಲ. ಊರಿನ ಹಿರಿಯರು ಹರಿರಾಮ್ ಅವರ ಬಳಿ ಬಂದು ಅವರಿಗೆ ಧೈರ್ಯ ಹೇಳ್ತಾ ಇದ್ರು. ತಪ್ಪು ನಿನ್ನದಲ್ಲ, ನೀನು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ತಪ್ಪು ಅವರದ್ದು. ಮದುವೆಯಂತಹ ಮಹತ್ವವಾದ ಪವಿತ್ರವಾದ ಸಂಬಂಧವನ್ನು ಅವರು ದುಡ್ಡಿನಿಂದ ಅಳೆಯಬೇಕು ಅಂತ ಅಂದುಕೊಂಡಿದ್ರು. ಯಾರು ಎಷ್ಟೇ ಸಮಾಧಾನ ಮಾಡಿದ್ರು ಹರಿರಾಮ್ ಅವರು ಮಾತ್ರ ಮೌನವಾಗಿ ಕಣ್ಣೀರು ಹಾಕ್ತಾ ಇದ್ರು. ಅದೇ ಸಮಯದಲ್ಲಿ ಆದಿತ್ಯ ಕೂಡ ಅಲ್ಲಿಗೆ ಬಂದಿದ್ದ. ಅವನು ಸೈಲೆಂಟ್ ಆಗಿ ನಿಂತು ಎಲ್ಲರ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದ. ನಂತರ ಅವರು ಹರಿರಾಮ್ ಅವರ ಕಾಲಿಗೆ ನಮಸ್ಕಾರ ಮಾಡಿ ಅವರ ಬಳಿ ಬಂದು ಕುಳಿತುಕೊಳ್ತಾನೆ. ಆದಿತ್ಯನನ್ನು ಹರಿರಾಮ್ ಅವರು ಸಣ್ಣ ವಯಸ್ಸಿನಿಂದಲೂ ನೋಡಿದ್ರು. ಆದಿತ್ಯ ತುಂಬಾ ಶಾಂತವಾಗಿ ಹೇಳ್ತಾನೆ, ಇಲ್ಲಿ ನಡೆದದ್ದು ಒಳ್ಳೆಯದಲ್ಲ, ಆದರೆ ಇದರಿಂದ ನಿಮ್ಮ ಗೌರವಕ್ಕೆ ಕಳಂಕ ಬರಲಿಲ್ಲ. ಈ ದಿನ ಎಲ್ಲರಿಗೂ ಗೊತ್ತಾಗಿದೆ ಇಲ್ಲಿ ನಿಜವಾಗಿಯೂ ಗೌರವ ಇರುವುದು ಯಾರಿಗೆ ಅಂತ. ಹರಿರಾಮ್ ಅವರು ಹೇಳ್ತಾರೆ, ಸಮಾಜ ಏನೇ ಹೇಳಿದರೂ ಒಬ್ಬ ತಂದೆಗೆ ಮಾತ್ರ ಇದೆಲ್ಲವನ್ನು ನೋಡುವುದು ಅನುಭವಿಸುವುದು ತುಂಬಾ ಕಷ್ಟಕರವಾಗಿರುತ್ತೆ ಮಗ ಅಂತ. ಆದಿತ್ಯ ಈಗ ತುಂಬಾ ಸಮಯ ಯೋಚನೆ ಮಾಡ್ತಾ ಇದ್ದ. ಅವನ ಮನಸ್ಸಿನಲ್ಲಿ ನಂದಿನಿ ತುಂಬಿಕೊಂಡಿದ್ಲು. ಸಣ್ಣ ವಯಸ್ಸಿನಿಂದಲೂ ಅವನು ನಂದಿನಿಯನ್ನು ನೋಡಿದ್ದ. ಅವನಿಗೆ ನಂದಿನಿ ಅಂದ್ರೆ ತುಂಬಾ ಇಷ್ಟವಿತ್ತು. ಆದ್ರೆ ಅವನು ಯಾವತ್ತೂ ಈ ಮಾತನ್ನು ಯಾರ ಬಳಿಯೂ ಹೇಳಿರ್ಲಿಲ್ಲ. ಅವನು ಈ ವಿಷಯವನ್ನು ಹೇಳಬೇಕು ಅಂತ ಅಂದುಕೊಳ್ಳುವಷ್ಟರಲ್ಲೇ ನಂದಿನಿ ಎಂಗೇಜ್ಮೆಂಟ್ ಮುಗಿದು ಹೋಗಿತ್ತು. ತನ್ನ ಮನಸ್ಸಿನ ಮಾತನ್ನು ಅವನ ಮನಸ್ಸಿನಲ್ಲಿಯೇ ಇಟ್ಟುಕೊಂಡು ಅವಳ ಜೀವನಕ್ಕಾಗಿ ಹಾರೈಸಿದ. ಆದ್ರೆ ಈ ದಿನ ನಡೆದ ಎಲ್ಲವನ್ನು ನೋಡಿ ಅವನು ತುಂಬಾ ದುಃಖ ಪಟ್ಟಿದ್ದ. ಆದಿತ್ಯ ಅಂದುಕೊಳ್ತಾನೆ, ಈ ದಿನ ಕೂಡ ನಾನು ಸುಮ್ಮನೆ ಇದ್ರೆ ಜೀವನದಲ್ಲಿ ತುಂಬಾ ಕಳೆದುಕೊಳ್ಳಬೇಕಾಗುತ್ತೆ ಅಂತ. ಆದಿತ್ಯ ಈಗ ಆ ಊರಿನ ಕೆಲವರು ಹಿರಿಯರನ್ನು ಪಕ್ಕಕ್ಕೆ ಕರೆದುಕೊಂಡು ಹೋಗಿ ಅವರ ಜೊತೆ ಮಾತನಾಡ್ತಾನೆ. ಮೊದಲು ಜನ ಅವನ ಮಾತು ಕೇಳಿ ಶಾಕ್ ಆಗಿದ್ರು. ಸ್ವಲ್ಪ ಸಮಯದ ನಂತರ ಅವರೆಲ್ಲರೂ ಈಗ ಒಟ್ಟಾಗಿ ಹರಿರಾಮ್ ಅವರ ಬಳಿ ಬಂದು, ಹರಿರಾಮ್, ನಾವು ನಿನ್ನ ಬಳಿ ತುಂಬಾ ಮುಖ್ಯವಾದ ವಿಷಯ ಮಾತನಾಡ್ಬೇಕು ಅಂತ ಹೇಳಿದಾಗ ಹರಿರಾಮ್ ಅವರು ಒಂದು ಕ್ಷಣ ಶಾಕ್ ಆಗ್ತಾರೆ. ಹರಿರಾಮ್ ಅವರು ತುಂಬಾ ವಿನಯದಿಂದ ಕೇಳ್ತಾರೆ, ಹೇಳಿ, ಏನಾಗ್ಬೇಕಾಗಿತ್ತು ಅಂತ. ಆಗ ಪಂಚಾಯಿತಿಯ ಸರ್ಪಂಚ್ ಆದಿತ್ಯನನ್ನು ತೋರಿಸಿ, ಇವನು ನಿನ್ನ ಮಗಳನ್ನು ಗೌರವಿಸುತ್ತಾನೆ. ನೀವೆಲ್ಲರೂ ಒಪ್ಪಿಕೊಂಡರೆ ಈ ಹುಡುಗ ನಂದಿನಿಯನ್ನು ಮದುವೆ ಮಾಡಿಕೊಳ್ಬೇಕು ಅಂದುಕೊಳ್ತಾ ಇದ್ದಾನೆ. ಈ ಮಾತು ಕೇಳಿದ ತಕ್ಷಣ ಅಲ್ಲಿದ್ದವರೆಲ್ಲರೂ ಒಂದು ಕ್ಷಣ ಸುಮ್ಮನಾಗಿ ಬಿಟ್ರು. ಹರಿರಾಮ್ ಅವರು ಎಷ್ಟು ಆಶ್ಚರ್ಯದಿಂದ ಆದಿತ್ಯನನ್ನೇ ನೋಡ್ತಾ ಇದ್ರು. ಆದಿತ್ಯ ತಲೆ ಬಗ್ಗಿಸಿಕೊಂಡು ಹೇಳ್ತಾನೆ, ನಾನು ನಿಮ್ಮ ಮೇಲೆ ಯಾವುದೇ ಉಪಕಾರವನ್ನು ಮಾಡ್ತಾ ಇಲ್ಲ. ನಾನು ನನ್ನ ಮನಸ್ಸಿನ ಮಾತನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಈಗ ಆದಿತ್ಯ ಹೇಳ್ದ, ನಾನು ಸಣ್ಣ ವಯಸ್ಸಿನಿಂದಲೂ ನಂದಿನಿಯನ್ನು ನೋಡಿದ್ದೇನೆ. ನಂದಿನಿ ಅಂದ್ರೆ ನನಗೆ ತುಂಬಾ ಇಷ್ಟ. ಯಾವುದೇ ವರದಕ್ಷಿಣೆ ಇಲ್ಲದೆ, ಯಾವುದೇ ಷರತ್ತುಗಳು ಇಲ್ಲದೆ ನಾನು ನಂದಿನಿಯನ್ನು ಮದುವೆ ಮಾಡಿಕೊಳ್ತೀನಿ. ಈ ಮಾತು ಕೇಳಿದ ತಕ್ಷಣ ಅಲ್ಲಿದ್ದ ಎಲ್ಲರ ಕಣ್ಣುಗಳಲ್ಲಿಯೂ ಸಂತೋಷದ ಕಣ್ಣೀರು ತುಂಬಿತ್ತು. ಆದ್ರೆ ಹರಿರಾಮ್ ಅವರು ಮಾತ್ರ ಶಾಂತವಾಗಿ ಕುಳಿತುಕೊಂಡಿದ್ರು. ಯಾಕಂದ್ರೆ ಇದು ತುಂಬಾ ದೊಡ್ಡ ನಿರ್ಣಯವಾಗಿತ್ತು. ಸ್ವಲ್ಪ ಸಮಯ ಯೋಚಿಸಿ ಅವರು ಹೇಳ್ತಾರೆ, ಮೊದಲು ನನ್ನ ಮಗಳನ್ನು ಕೇಳ್ಬೇಕು. ನನ್ನ ಮಗಳು ಒಪ್ಪಿಕೊಂಡ್ರೆ ಮಾತ್ರ ನಾನು ಏನನ್ನಾದರೂ ಹೇಳಲು ಸಾಧ್ಯ. ಈಗ ಎಲ್ಲರೂ ನಂದಿನಿಯನ್ನೇ ನೋಡ್ತಾ ಇದ್ರು. ನಂದಿನಿ ಯಾವತ್ತೂ ಯೋಚಿಸಿರ್ಲಿಲ್ಲ ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ತನ್ನ ಕುಟುಂಬದ ಗೌರವಕ್ಕಾಗಿ ನಮ್ಮ ಜೊತೆ ಯಾರಾದರೂ ನಿಂತುಕೊಳ್ಳಬಹುದು ಅಂತ. ನಂದಿನಿ ಹೇಳ್ತಾಳೆ, ನನ್ನ ತಂದೆ ತಾಯಿಗೆ ಈ ಸಂಬಂಧ ಒಪ್ಪಿಗೆಯಾಗಿದ್ರೆ ಆದಿತ್ಯ ನಿಜವಾಗಿಯೂ ನನ್ನನ್ನು, ನನ್ನ ಕುಟುಂಬವನ್ನು ಗೌರವಿಸುವುದಾದ್ರೆ ನನಗೆ ಈ ಸಂಬಂಧ ಒಪ್ಪಿಗೆ. ಈ ಮಾತು ಕೇಳಿದ ತಕ್ಷಣ ಆ ತಂದೆ ತಾಯಿಗೆ ಅದೆಷ್ಟು ಸಂತೋಷವಾಗಿತ್ತು. ಅವರಿಗೆ ಅನ್ನಿಸ್ತಾ ಇತ್ತು, ಈ ಅಂಧಕಾರದ ರಾತ್ರಿಯಲ್ಲಿ ಆ ದೇವರು ನಮಗಾಗಿ ಒಂದು ಬೆಳಕನ್ನು ಕಳುಹಿಸಿಕೊಟ್ಟಿದ್ದಾರೆ ಅಂತ. ಊರಿನವರೆಲ್ಲರೂ ಆದಿತ್ಯನನ್ನು ತುಂಬಾ ಮೆಚ್ಚಿಕೊಂಡಿದ್ರು. ಯಾಕಂದ್ರೆ ಆದಿತ್ಯ ಈಗ ಸಾಬೀತು ಮಾಡಿದ್ದ, ಮದುವೆ ಎನ್ನುವುದು ಯಾವುದೇ ವ್ಯಾಪಾರವಲ್ಲ ಅಂತ, ಎರಡು ಮನಸ್ಸುಗಳು ಮತ್ತು ಎರಡು ಕುಟುಂಬದ ಮಿಲನ ಅಂತ. ಪಂಡಿತರು ಹೇಳ್ತಾರೆ, ಎರಡು ಕುಟುಂಬ ಒಪ್ಪಿಕೊಂಡ್ರೆ ಮದುವೆ ಇವತ್ತೇ ಇದೇ ಮಂಟಪದಲ್ಲಿ ಮಾಡಬಹುದು, ಒಳ್ಳೆಯ ಶುಭ ಮುಹೂರ್ತ ಇದೆ ಅಂತ. ಯಾವ ಸಂಬಂಧಿಕರು ಇಷ್ಟೊತ್ತು ದುಃಖದಿಂದ ಕುಳಿತುಕೊಂಡಿದ್ರು ಅವರೆಲ್ಲರೂ ಬೇಗ ಬೇಗ ತಯಾರಿಗಳನ್ನು ಮಾಡಲು ಶುರು ಮಾಡಿದ್ರು. ಮಂಟಪವನ್ನು ಮತ್ತೆ ರೆಡಿ ಮಾಡ್ತಾ ಇದ್ರು. ಅಲ್ಲಿ ದೀಪಗಳಲ್ಲಿ ಎಣ್ಣೆಯನ್ನು ಹಾಕಿ ಮತ್ತೆ ದೀಪ ಬೆಳಗಿಸುತ್ತಿದ್ರು. ಹಳ್ಳಿಯ ಎಲ್ಲಾ ಜನ ಈಗ ಆ ಮದುವೆಯಲ್ಲೇ ಕೆಲಸ ಮಾಡ್ತಾ ಇದ್ರು. ಸ್ವಲ್ಪ ಸಮಯದಲ್ಲೇ ಆ ಮದುವೆ ಆರಂಭವಾಗಿತ್ತು. ಹಳ್ಳಿಯ ಪ್ರತಿಯೊಬ್ಬರು ಅಲ್ಲಿ ನಿಂತುಕೊಂಡಿದ್ರು. ಯಾವುದೇ ವರದಕ್ಷಿಣೆ ಇಲ್ಲದೆ, ಯಾವುದೇ ಬೇಡಿಕೆಗಳು ಇಲ್ಲದೆ ಆ ಮದುವೆ ತುಂಬಾ ಸಂತೋಷವಾಗಿ ನಡೆಯುತ್ತಿತ್ತು. ಊರಿನ ಎಷ್ಟೋ ಜನ ಹಿರಿಯರು ಹೇಳ್ತಾ ಇದ್ರು, ಇಷ್ಟೊಂದು ಅವಮಾನದ ಮಧ್ಯೆಯೂ ಇಂತಹ ಒಂದು ಆನಂದವನ್ನು, ಇಂತಹ ಒಂದು ಅದ್ಭುತವನ್ನು ನಾವು ಯಾವತ್ತೂ ನೋಡಿರ್ಲೇ ಇಲ್ಲ ಅಂತ.
ಈ ಮದುವೆಯ ವಿಷಯ ಈಗ ಎಲ್ಲಾ ಕಡೆ ಹರಡಿಬಿಟ್ಟಿತ್ತು. ಜನರೆಲ್ಲರೂ ಈ ಮದುವೆಯ ಬಗ್ಗೆ ಮಾತನಾಡಲು ಶುರು ಮಾಡಿದ್ರು. ಈಗ ವಿಜಯ್ ಅವರಿಗೂ ಕೂಡ ಈ ಸಮಾಚಾರ ಗೊತ್ತಾಗುತ್ತೆ. ಯಾವ ಹುಡುಗಿಯನ್ನು ಮಂಟಪದಲ್ಲಿ ಅವಮಾನ ಮಾಡಿ ಅವರು ಬಿಟ್ಟು ಬಂದಿದ್ರು, ಅದೇ ಮಂಟಪದಲ್ಲಿ ಯಾವುದೇ ರೀತಿಯ ವರದಕ್ಷಿಣೆ ಇಲ್ಲದೆ ಒಬ್ಬ ಒಳ್ಳೆಯ ವಿದ್ಯಾವಂತ ಗುಣವಂತ ಹುಡುಗ ಅವಳನ್ನು ಮದುವೆ ಮಾಡಿಕೊಂಡಿದ್ದಾನೆ ಅಂತ. ಈ ಮಾತು ಕೇಳಿ ಅವರು ತಲೆ ಬಗ್ಗಿಸಿಕೊಂಡಿದ್ರು. ಅವರ ದುರಾಸೆಯಿಂದ ಒಂದು ಉತ್ತಮವಾದ ಒಳ್ಳೆಯ ಸಂಬಂಧವನ್ನು ಅವರು ಕಳೆದುಕೊಂಡಿದ್ರು ಅಂತ ಜನರೆಲ್ಲರೂ ಅವರನ್ನು ನೋಡಿ ಆಡಿಕೊಳ್ತಾ ಇದ್ರು. ವಿಜಯ್ ಅವರ ಪರಿವಾರ ಈಗ ಅವಮಾನವನ್ನು ಎದುರಿಸುತ್ತಿದ್ರು. ನಂದಿನಿ ತನ್ನ ಅತ್ತೆ ಮನೆಗೆ ಹೋಗುವಾಗ ಆ ಊರಿನ ಪ್ರತಿಯೊಬ್ಬರು ಎಷ್ಟೋ ಪ್ರೀತಿಯಿಂದ ಅವಳಿಗೆ ಆಶೀರ್ವಾದವನ್ನು ಮಾಡಿ ಕಳುಹಿಸಿಕೊಟ್ಟಿದ್ರು. ಈ ಮದುವೆಯಿಂದ ಈಗ ಆ ಹಳ್ಳಿಯಲ್ಲಿ ಒಂದು ಹೊಸ ಬದಲಾವಣೆ ಶುರುವಾಗಿತ್ತು. ಆದಿತ್ಯ ಅವರ ಮನೆ ತುಂಬಾ ದೊಡ್ಡದಾಗಿ ಏನೂ ಇರಲಿಲ್ಲ. ಆದಿತ್ಯ ಅವರದ್ದು ಮಿಡ್ಲ್ ಕ್ಲಾಸ್ ಕುಟುಂಬ. ಆದರೆ ಆದಿತ್ಯ ಅವರ ತಂದೆ ತಾಯಿ ನಂದಿನಿಯನ್ನು ತುಂಬಾ ಪ್ರೀತಿ ಮತ್ತು ಗೌರವದಿಂದಲೇ ಮನೆಯೊಳಗೆ ಸ್ವಾಗತಿಸಿದ್ರು. ಇದೆಲ್ಲವನ್ನು ನೋಡಿ ನಂದಿನಿಯ ಮನಸ್ಸೊಳಗಿದ್ದ ಭಯ ಈಗ ಮಾಯವಾಗಿ ಬಿಟ್ಟಿತ್ತು. ಆದಿತ್ಯ ಪ್ರತಿಯೊಂದು ಹೆಜ್ಜೆಯಲ್ಲೂ ನಂದಿನಿಗೆ ಸಪೋರ್ಟ್ ಮಾಡ್ತಾ ಇದ್ದ. ಅವರಿಬ್ಬರು ಗಂಟೆಗಳ ಗಟ್ಟಲೆ ಕುಳಿತುಕೊಂಡು ತಮ್ಮ ಭವಿಷ್ಯದ ಬಗ್ಗೆ ಮಾತನಾಡಿಕೊಳ್ತಾ ಇದ್ರು. ಒಂದು ದಿನ ನಂದಿನಿ ಹೇಳ್ತಾಳೆ, ನಾನು ಮುಂದೆ ಓದ್ಬೇಕು ಅಂದುಕೊಳ್ತಾ ಇದ್ದೀನಿ. ಎಷ್ಟೋ ಜನ ಅಮಾಯಕ ಹೆಣ್ಣು ಮಕ್ಕಳಿಗೆ ಮಾದರಿಯಾಗಬೇಕು ಅನ್ನುವುದೇ ನನ್ನ ಆಸೆ ಅಂತ ಹೇಳಿದಾಗ ಆದಿತ್ಯ ಅವಳಿಗೆ ಸಪೋರ್ಟ್ ಕೂಡ ಮಾಡ್ತಾನೆ. ಸಮಯ ನಿಧಾನವಾಗಿ ಮುಂದೆ ಸಾಗ್ತಾ ಇತ್ತು. ಅವರಿಬ್ಬರ ಸಂಬಂಧ ವಿಶ್ವಾಸದ ಮೇಲೆ ನಿಂತುಕೊಂಡಿತ್ತು. ಕೆಲವು ತಿಂಗಳ ನಂತರ ನಂದಿನಿ ತನ್ನ ವಿದ್ಯಾಭ್ಯಾಸವನ್ನು ಸಹ ಮುಂದುವರಿಸಿದ್ಲು. ಈಗ ಆ ಹಳ್ಳಿಯಲ್ಲಿ ಎಲ್ಲರೂ ತಮ್ಮ ಹೆಣ್ಣು ಮಕ್ಕಳನ್ನು ಮುಂದೆ ಓದಿಸಲು ಶುರು ಮಾಡಿದ್ರು. ನಂದಿನಿ ಎಲ್ಲರಿಗೂ ಹೇಳ್ತಾ ಇದ್ಲು, ಆ ದಿನ ನಾನೇನಾದರೂ ಮೌನವಾಗಿ ಇದ್ದಿದ್ರೆ, ಅವರ ಮಾತುಗಳಿಗೆ ತಲೆ ಬಗ್ಗಿಸಿಕೊಂಡಿದ್ದಿದ್ರೆ ನನ್ನ ಜೀವನ ಈ ರೀತಿ ಇರ್ತಾ ಇರ್ಲಿಲ್ಲ ಅಂತ. ಅವಳ ಮಾತು ಕೇಳಿ ಎಷ್ಟೋ ಪರಿವಾರಗಳು ಪ್ರಭಾವಿತರಾಗಿದ್ರು. ಅವರು ಅಂದುಕೊಂಡಿದ್ರು, ನಮ್ಮ ಹೆಣ್ಣು ಮಕ್ಕಳನ್ನು ಕೂಡ ನಾವು ಚೆನ್ನಾಗಿ ಓದಿಸಬೇಕು, ಈ ವರದಕ್ಷಿಣೆಯ ಪಿಡುಗನ್ನು ದೂರ ಮಾಡಬೇಕು ಅಂತ. ನಂದಿನಿ ಈಗ ಒಂದು ಸಣ್ಣ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ಲು. ಮಕ್ಕಳಿಗೆ ಮತ್ತು ಮಹಿಳೆಯರಿಗಾಗಿ ಅವರು ಧೈರ್ಯವಾಗಿ ನಿಂತುಕೊಳ್ತಾ ಇದ್ರು. ವಿಜಯ್ ಮತ್ತು ಅವರ ಪರಿವಾರದವರನ್ನು ನೋಡಿ ಜನ ಅವರ ಮುಖದ ಮುಂದೆಯೇ ಹೇಳ್ತಾ ಇದ್ರು, ಇವರು ವರದಕ್ಷಿಣೆಗಾಗಿ ಒಂದು ಅಮಾಯಕ ಹುಡುಗಿಯ ಮದುವೆಯನ್ನು ಮುರಿದು ಬಂದ್ರು ಅಂತ. ಮೊದಲೆಲ್ಲವೂ ಅವನಿಗಾಗಿ ಎಷ್ಟೊಂದು ಸಂಬಂಧಗಳು ಹುಡುಕಿಕೊಂಡು ಬರ್ತಾ ಇದ್ವು. ಆದರೆ ಈಗ ಅವನಿಗೆ ಒಂದೇ ಒಂದು ಸಂಬಂಧ ಕೂಡ ಬರ್ತಾ ಇರಲಿಲ್ಲ. ಜನರೆಲ್ಲರೂ ಅವನನ್ನು ನೋಡಿ, ಅವನ ಕುಟುಂಬವನ್ನು ನೋಡಿ ತಮ್ಮ ಮಗಳನ್ನು ಆ ಕುಟುಂಬಕ್ಕೆ ಕೊಡಲು ಹಿಂದೇಟು ಹಾಕ್ತಾ ಇದ್ರು. ವಿಜಯ್ಗೆ ಈಗ ಅರ್ಥವಾಗಿತ್ತು, ಒಂದು ವೇಳೆ ಆ ದಿನ ನಾನೇನಾದರೂ ನನ್ನ ತಂದೆಯ ಮಾತಿಗೆ ವಿರೋಧ ಮಾಡಿದಿದ್ರೆ ಬಹುಶಃ ನನ್ನ ಜೀವನ ಈ ದಿನ ಬೇರೆ ರೀತಿ ಇರುತ್ತಿತ್ತು ಅಂತ. ಆದ್ರೆ ಈಗ ಸಮಯ ಮೀರಿತ್ತು. ಆಗ ಅವನ ಕೈಯಲ್ಲಿದ್ದ ಅವಕಾಶ ಈಗ ಅವನ ಕೈ ಜಾರಿತು. ನಂದಿನಿ ಮತ್ತು ಆದಿತ್ಯ ಸಮಯವಿದ್ದಾಗೆಲ್ಲ ಪ್ರತಿ ಹಳ್ಳಿಗಳಿಗೂ ಹೋಗಿ ವರದಕ್ಷಿಣೆಯ ವಿರುದ್ಧ ಜನರಿಗೆ ವಿಚಾರಗಳನ್ನು ಹೇಳ್ತಾ ಇದ್ರು. ಜನರು ಅವರ ಮಾತುಗಳನ್ನು ಕೇಳದಿದ್ದಾಗ ಅವರು ತಮ್ಮ ಜೀವನದ ಅನುಭವಗಳನ್ನು ಅವರ ಜೊತೆ ಹಂಚಿಕೊಳ್ತಾ ಇದ್ರು. ಎಷ್ಟೋ ಜನ ತಂದೆ ತಾಯಿಯರು ತಮ್ಮ ಹೆಣ್ಣು ಮಕ್ಕಳನ್ನು ಓದಿಸುತ್ತೇವೆ ಅಂತ ತೀರ್ಮಾನ ಮಾಡಿಕೊಂಡಿದ್ರು. ಎಷ್ಟೋ ಜನ ಯುವಕರು ವರದಕ್ಷಿಣೆ ಇಲ್ಲದೆ ಮದುವೆ ಮಾಡಿಕೊಳ್ತೇವೆ ಅಂತ ಕೂಡ ತೀರ್ಮಾನ ಮಾಡಿದ್ರು. ಈಗ ಆದಿತ್ಯಗೆ ಇನ್ನೊಂದು ದೊಡ್ಡ ಪ್ರೈವೇಟ್ ಸ್ಕೂಲ್ ನಲ್ಲಿ ಪೋಸ್ಟ್ ಕೂಡ ಸಿಕ್ಕಿತ್ತು. ಆದಿತ್ಯ ಅಲ್ಲಿ ಕೆಲಸ ಮಾಡುತ್ತಾ ಸಮಯವಿದ್ದಾಗ ತನ್ನ ಹಳ್ಳಿಗೆ ಬಂದು ಜನರಿಗೆ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದ. ನಂದಿನಿ ಕೆಲಸ ಮಾಡುತ್ತಿದ್ದ ಸಂಸ್ಥೆಯಲ್ಲಿ ಈಗ ಮಹಿಳೆಯರಿಗೆ ಶಿಕ್ಷಣವನ್ನು ಮತ್ತು ಸಣ್ಣ ಪುಟ್ಟ ಕೆಲಸಗಳನ್ನು ಸಹ ಹೇಳಿಕೊಡಲು ಶುರು ಮಾಡಿದ್ಲು. ಎಷ್ಟೋ ಜನ ಮಹಿಳೆಯರು ನಾಲ್ಕು ಗೋಡೆಯ ಮಧ್ಯೆ ಕಣ್ಣೀರು ಹಾಕುತ್ತಾ ಇದ್ದಂತಹ ಜನ ಕೂಡ ಈಗ ಹೊರಗೆ ಬಂದು ಸಣ್ಣ ಪುಟ್ಟ ಕೆಲಸಗಳನ್ನು ಕಲಿತುಕೊಳ್ತಾ ಇದ್ರು. ಅವರುಗಳು ತಮ್ಮ ಕಾಲ ಮೇಲೆ ತಾವು ನಿಂತುಕೊಳ್ತಾ ಇದ್ರು. ಹರಿರಾಮ್ ಅವರು ಇದೆಲ್ಲವನ್ನು ನೋಡಿದಾಗ ಅವರು ಎಷ್ಟೋ ಹೆಮ್ಮೆ ಪಡ್ತಾ ಇದ್ರು. ಅವರು ಅಂದುಕೊಳ್ತಾ ಇದ್ರು, ಯಾವ ಮಗಳಿಗಾಗಿ ನಾನು ಎಷ್ಟೊಂದು ಚಿಂತೆ ಮಾಡ್ತಾ ಇದ್ನೋ, ನನ್ನ ಮಗಳಿಂದ ಈ ದಿನ ಎಷ್ಟೊಂದು ಜನ ಬದಲಾಗ್ತಾ ಇದ್ದಾರೆ ಅಂತ. ವರ್ಷಗಳು ಕಳೆದು ಹೋಗ್ತಾ ಇದ್ವು. ನಂದಿನಿ ಮತ್ತು ಆದಿತ್ಯಗೆ ಈಗ ಒಂದು ಸುಂದರವಾದ ಹೆಣ್ಣು ಮಗು ಕೂಡ ಜನಿಸಿತು. ಅವರಿಬ್ಬರು ಅಂದುಕೊಳ್ತಾ ಇದ್ರು, ನಮ್ಮ ಮನೆಯಲ್ಲಿ ಅದೃಷ್ಟ ಬಂದಿದೆ ಅಂತ. ಮಗನಾದರೂ ಮಗಳಾದರೂ ಎರಡು ಒಂದೇ. ನಮ್ಮ ಮಗಳನ್ನು ನಾವು ಚೆನ್ನಾಗಿ ಓದಿಸಬೇಕು ಅಂತ ಅವರು ತೀರ್ಮಾನ ತೆಗೆದುಕೊಂಡಿದ್ರು. ಅವರ ಮಾತುಗಳನ್ನು ಕೇಳಿದ ಎಲ್ಲರೂ ಎಷ್ಟೋ ಸಂತೋಷದಿಂದ ಚಪ್ಪಾಳೆಯನ್ನು ತಟ್ಟುತ್ತಿದ್ರು. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.